ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜಕೀಯದ ಕುರಿತಾಗಿ ಆಸಕ್ತಿ ಇರುವಂಥವರು ಅಥವಾ ಸಿಎಂ ಸಿದ್ದರಾಮಯ್ಯನವರ ಪ್ರತಿ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇರುವಂಥವರು ನನ್ನ ಪ್ರಕಾರ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ಟಿವಿ ಮುಂದೆ ಕುತ್ಕೊಂಡಿದ್ರು ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಇವತ್ತಿನ ದಿನ ಬಿಗ್ ಡೇ ಅಂತ ಕರೆಸಿಕೊಂಡಿತ್ತು. ಸ್ವತಃ ಸಿದ್ದರಾಮಯ್ಯನವರು ನಿನ್ನೆ ರಾತ್ರಿಯಿಂದ ನಿದ್ರೆ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಸ್ವಲ್ಪ ಏನಾದರೂ ಎಡವಟ್ಟಾಗಿದ್ರು ಕೂಡ ಅಥವಾ ಅವರ ತದ್ವಿರುದ್ಧವಾಗಿ ತೀರ್ಪೇನಾದ್ರೂ ಬಂದಿದ್ರೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಪರಿಣಾಮವನ್ನು ಬೀರ್ತಾ ಇತ್ತು. ಒಂದು ರಾಜಕೀಯ ಭವಿಷ್ಯಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇತ್ತು. ಮತ್ತೊಂದು ಕಾನೂನು ರೀತಿಯಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಸಂಘರ್ಷವನ್ನ ಸಿದ್ದರಾಮಯ್ಯನವರು ಎದುರಿಸುವಂತ ಪರಿಸ್ಥಿತಿ ಬರ್ತಾ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತಿನ ಹೈಕೋರ್ಟ್ ತೀರ್ಪು ಬಿಗ್ ರಿಲೀಫ್ ಅನ್ನ ನೀಡಿದೆ. ದೊಡ್ಡ ಮಟ್ಟಿಗೆ ಸಿದ್ದರಾಮಯ್ಯನವರು ನಿರಾಳರಾಗಿದ್ದಾರೆ. ಎರಡು ರೀತಿಯಾದಂಥ ರಿಲೀಫ್ ಇದು. ಒಂದು, ಕಾನೂನು ರೀತಿಯಲ್ಲಿ ತಕ್ಷಣಕ್ಕೆ ಒಂದಷ್ಟು ಸಂಘರ್ಷವನ್ನ ಫೇಸ್ ಮಾಡಬೇಕಿತ್ತಲ್ಲ ಅಥವಾ ಕಾನೂನು ಕುಣಿಕೆಯನ್ನ ಎದುರಿಸಬೇಕಿತ್ತಲ್ಲ, ಅದರಿಂದ ಸಿಎಂ ಸಿದ್ದರಾಮಯ್ಯನವರು ತಕ್ಷಣಕ್ಕೆ ಪಾರಾಗಿದ್ದಾರೆ. ಮತ್ತೊಂದು, ರಾಜಕೀಯವಾಗಿಯೂ ಕೂಡ ಸಿದ್ದರಾಮಯ್ಯನವರಿಗೆ ಇದು ಬಲವನ್ನ ತಂದುಕೊಟ್ಟಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ 2, 3, 4 ಬಣ ಈ ರೀತಿಯಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಕಸಿದುಕೊಳ್ಳುವಂತಹ ಪ್ರಯತ್ನ, ಕುರ್ಚಿಯಿಂದ ಕೆಳಗಿಳಿಸುವಂತಹ ಪ್ರಯತ್ನ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಇವತ್ತಿನ ತೀರ್ಪೇನಾದ್ರೂ ಸಿದ್ದರಾಮಯ್ಯನವರ ತದ್ವಿರುದ್ಧವಾಗಿ ಏನಾದ್ರೂ ಬಂದಿತ್ತು ಅಂತಾಗಿದ್ರೆ ಆ ಕುರ್ಚಿಯಿಂದ ಇಳಿಸುವಂತಹ ಪ್ರಯತ್ನ ಇತ್ತಲ್ಲ, ಅದು ಇನ್ನೊಂದಷ್ಟು ಸ್ಟ್ರಾಂಗ್ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಟ್ಟು ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಜೊತೆಗೆ ಸುದೀರ್ಘವಾದಂತಹ ರಾಜಕೀಯ ಜೀವನ, ಇಲ್ಲಿವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಬ್ಲಾಕ್ ಮಾರ್ಕ್ ಇಲ್ಲ, ಹಾಗೆ ಹೀಗೆ ಅಂತ ಒಂದಷ್ಟು ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯುತ್ತಲ್ಲ, ಇವತ್ತೇನಾದ್ರೂ ತೀರ್ಪು ಅವರ ತದ್ವಿರುದ್ಧವಾಗಿ ಬಂದುಬಿಟ್ಟಿದ್ರೆ ರಾಜಕೀಯ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಕಪ್ಪು ಚುಕ್ಕೆ ಇಟ್ಟಂತ ಆಗ್ತಾ ಇತ್ತು. ಆದ್ರೆ ಸಿದ್ದರಾಮಯ್ಯ ಅದೆಲ್ಲದರಿಂದಲೂ ಕೂಡ ಪಾರಾಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಂಭ್ರಮಿಸೋಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಕೋರ್ಟ್ ತೀರ್ಪು ಬಂದಿದೆಯಲ್ಲ, ಈ ತೀರ್ಪು ಸಿದ್ದರಾಮಯ್ಯನವರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಮೂಢ ಹಗರಣದಿಂದ ಕಂಪ್ಲೀಟ್ ಅವ್ರನ್ನ ಕೈ ಬಿಡ್ತಾ ಇದ್ದೀವಿ ಎನ್ನುವ ರೀತಿಯಲ್ಲೂ ಕೂಡ ಹೇಳ್ತಾ ಇಲ್ಲ. ಅಥವಾ ಸಿಎಂ ಸಿದ್ದರಾಮಯ್ಯನವರ 14 ಸೈಟ್ ಇದೆಯಲ್ಲ ಪತ್ನಿಯವರಿಗೆ ಕೊಟ್ಟಿದ್ದು, ಅದರಲ್ಲಿ ಯಾವುದೇ ಅಕ್ರಮ ಎಸಗಿಲ್ಲ ಅನ್ನೋದನ್ನು ಕೂಡ ಕೋರ್ಟ್ ಹೇಳ್ತಾ ಇಲ್ಲ. ಕೋರ್ಟ್ ಇವತ್ತಿನ ತೀರ್ಪು ಕೊಟ್ಟಿರೋದು ಕೇವಲ ತನಿಖಾ ಸಂಸ್ಥೆಯನ್ನ ಉದ್ದೇಶಿಸಿ ಮಾತ್ರ. ಅದೇನು ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಬಂಧುಗಳೇ, ನಾನು ಏನು ಹಗರಣ ಅನ್ನೋದನ್ನ ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ. ಈಗಾಗಲೇ ನೀವು ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ವಿಡಿಯೋ ನೋಡಿರ್ತೀರಿ. ನಾನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಸಾಕಷ್ಟು ವಿಡಿಯೋ ಎಲ್ಲವನ್ನು ಕೂಡ ಮಾಡಿದ್ದೇನೆ. ಹೀಗಾಗಿ ಮತ್ತೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸದ್ಯ ಇವತ್ತಿನ ಈ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದು ಕಡೆಯಿಂದ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು. ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಮುಂದುವರಿಯುವಂತಹ ಸಂದರ್ಭದಲ್ಲೇ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯ ಮೇಲೆ ನನಗೆ ನಂಬಿಕೆ ಇಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಅಡಿಯಲ್ಲಿಯೇ ಬರುವಂತಹ ಕಾರಣಕ್ಕಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೋರಿ ಕೋರ್ಟ್ ಮೊರೆಯನ್ನ ಹೋಗಿದ್ರು. ಯಾರು? ಸ್ನೇಹಮಯಿ ಕೃಷ್ಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇತ್ತು. ಲೋಕಾಯುಕ್ತ ತನಿಖೆ ಯಾಕೆ ಬೇಡ, ಸಿಬಿಐಗೆ ಯಾಕೆ ಹೋಗಬೇಕು, ಸಿಬಿಐಗೆ ಹೋಗುವಂತ ಗಂಭೀರತೆ ಏನಿದೆ, ಲೋಕಾಯುಕ್ತ ತನಿಖೆ ಎಲ್ಲಿ ಎಡವಟ್ಟಾಗ್ತಿದೆ, ಅಥವಾ ಲೋಕಾಯುಕ್ತ ಅಧಿಕಾರಿಗಳು ಏನ್ ಎಡವಟ್ಟನ್ನ ಮಾಡ್ತಿದ್ದಾರೆ, ಈ ರೀತಿಯ ಒಂದಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇತ್ತು. ಇದರ ನಡುವೆಯೇ ಏನಾಗುತ್ತೆ, ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿವರೆಗೆ ಏನೇನ್ ತನಿಖೆ ಮಾಡಿದ್ದಾರೆ ಆ ತನಿಖೆಯ ವರದಿಯನ್ನ ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ ಮುಂದೆ ಇಟ್ಟಿದ್ರು. ಮುಚ್ಚಿದ ಲಕೋಟಿಯಲ್ಲಿ ಅಂದ್ರೆ ಏನ್ ತನಿಖೆ ಮಾಡಿದ್ವಿ ಅದನ್ನ ಒಂದು ಶೀಲ್ಡ್ ಹಾಕಿ ಅದನ್ನ ಕೋರ್ಟ್ ಮುಂದೆ ಇಟ್ಟಿದ್ರು. ಅಂತಿಮವಾಗಿ ಕೋರ್ಟ್ ಆ ತನಿಖಾ ವರದಿಯನ್ನು ಕೂಡ ಗಮನಿಸಿದೆ. ತನಿಖಾ ವರದಿಯನ್ನ ಗಮನಿಸಿದ ಬಳಿಕ ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತೀರ್ಪನ್ನ ಪ್ರಕಟ ಮಾಡಿದೆ. ಇದೇ ನಾಗಪ್ರಸನ್ನ ಅವರು ಈ ಹಿಂದೆ ಸುದೀರ್ಘವಾದಂತ ವಾದ ಪ್ರತಿವಾದವನ್ನ ಆಲಿಸಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯಲ್ಲಿ ಪ್ರಕ್ರಿಯೆಗಳು ಆಗಬೇಕು ಎನ್ನುವ ರೀತಿಯಲ್ಲಿ ಆದೇಶವನ್ನ ಹೊರಡಿಸಿದ್ರು. ಅವತ್ತಿನ ಆದೇಶ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿತ್ತು. ಇವತ್ತು ಅದೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಕೊಟ್ಟಿರುವಂತಹ ಈ ತೀರ್ಪು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಅನ್ನ ನೀಡಿದೆ. ಏನು ಹೇಳ್ತಾ ಇದೆ ಕೋರ್ಟ್ ಅಂತ ನೋಡ್ತಾ ಹೋಗೋದಾದ್ರೆ, ಕೋರ್ಟ್ ಹೇಳ್ತಾ ಇದೆ ಲೋಕಾಯುಕ್ತ ಅನ್ನೋದು ಅದೊಂದು ಸ್ವತಂತ್ರ ತನಿಖಾ ಸಂಸ್ಥೆ. ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇದೇ ವಿಚಾರ ಕೋರ್ಟ್ಗೂ ಮೆಟ್ಟಿಲನ್ನು ಕೂಡ ಇರುತ್ತು. ಆಗ ಬೇರೆ ಬೇರೆ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದೆ. ಹೌದು, ಲೋಕಾಯುಕ್ತ ಅನ್ನೋದು ಸ್ವತಂತ್ರವಾದಂತಹ ತನಿಖಾ ಸಂಸ್ಥೆ, ಹೀಗಾಗಿ ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡುತ್ತೆ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಇದೆ ಅಥವಾ ರಾಜ್ಯ ಸರ್ಕಾರದ ತಾಳಕ್ಕೆ ತಕ್ಕ ಕುಣಿಯುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ಮತ್ತೊಂದು, ಲೋಕಾಯುಕ್ತ ತನಿಖೆ ದೋಷಪೂರಿತ ಅಂತ ನಮಗೆ ಮೇಲ್ನೋಟ ಕಾಣಿಸ್ತಾ ಇಲ್ಲ ಅನ್ನೋದು ಒಂದು.
ಮತ್ತೊಂದು ಲೋಕಾಯುಕ್ತ ತನಿಖೆ ಇಲ್ಲಿ ಲೋಪ ಇದೆ ಅಥವಾ ಇನ್ನೇನೋ ಅದು ಹಾದಿ ತಪ್ಪಿದೆ ಎನ್ನುವ ರೀತಿಯಲ್ಲಿ ನಮಗೆ ಅನಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈ ಮೂಲಕ ಕೋರ್ಟ್ ಹೇಳ್ತಾ ಇದೆ ಲೋಕಾಯುಕ್ತ ತನಿಖೆ ಈಗಾಗಲೇ ನಡೀತಿದೆಯಲ್ಲ, ಹೀಗಿರುವಂತಹ ಸಂದರ್ಭದಲ್ಲಿ ಸಿಬಿಐ ತನಿಖೆ ಯಾಕೆ ಅನ್ನೋದು ಕೋರ್ಟ್ನ ಪ್ರಶ್ನೆ ಆಗಿದೆ. ಒಟ್ಟಾರೆಯಾಗಿ ಇವತ್ತು ಕೋರ್ಟ್ನ ತೀರ್ಪೇನಪ್ಪಾ ಅಂದ್ರೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಲೋಕಾಯುಕ್ತ ತನಿಖೆ ನಡೀಲಿ, ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಇದೀಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೋರ್ಟ್ ಯಾವ್ಯಾವ ವಿಚಾರಗಳನ್ನ ಗಮನಿಸಿದೆ, ಕೋರ್ಟ್ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ತೀರ್ಪನ್ನ ಕೊಟ್ಟಿದೆ ಅನ್ನೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪಿನ ಕಂಪ್ಲೀಟ್ ಪ್ರತಿ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಸದ್ಯಕ್ಕೆ ಇಷ್ಟು ವಿಚಾರ ಮಾತ್ರ ಗೊತ್ತಾಗಿದೆ. ಲೋಕಾಯುಕ್ತ ತನಿಖೆ ಮುಂದುವರಿಲಿ, ಸಿಬಿಐ ತನಿಖೆ ಬೇಡ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದ್ರೆ ಮುಂದೇನು, ಕಾನೂನು ರೀತಿಯಲ್ಲಿ ಮುಂದೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದೇನಾಗಿದೆ, ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸಿ ಒಂದು ಹಂತದ ವರದಿಯನ್ನು ಕೊಟ್ಟಿದ್ದಾರೆ. ಅಂತಿಮ ವರದಿಯನ್ನು ಸ್ವಲ್ಪ ದಿನಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅಥವಾ ಲೋಕಾಯುಕ್ತ ಕೋರ್ಟ್ ಮುಂದೆ ಇಡುವಂತ ಸಾಧ್ಯತೆ ಇದೆ. ಅದರಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಫೈಂಡಿಂಗ್ಸ್ ಏನು ಅನ್ನೋದನ್ನ ಗಮನಿಸಬೇಕು. ಅಂದ್ರೆ ಒಂದು ಸುದ್ದಿ ಹರಿದಾಡ್ತಾ ಇದೆ, ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಬಿ ರಿಪೋರ್ಟ್ ಕೊಟ್ಟುಬಿಟ್ಟಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ, ಕೇವಲ ಅಧಿಕಾರಿಗಳು ಮಾತ್ರ ತಪ್ಪಿತಸ್ಥರು ಅಂತ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ತನಿಖೆಯಲ್ಲಿ ಕಂಡುಕೊಂಡಿದ್ದಾರೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಈಗ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನ ಕೋರ್ಟ್ ಮುಂದೆ ಇಟ್ಟ ಬಳಿಕ ಗೊತ್ತಾಗುತ್ತೆ ಲೋಕಾಯುಕ್ತ ಅಧಿಕಾರಿಗಳ ಫೈಂಡಿಂಗ್ಸ್ ಏನು, ಯಾವ ವಿಚಾರವನ್ನ ಪತ್ತೆ ಹಚ್ಚಿದ್ದಾರೆ, ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿಯ ಕಾನೂನು ಸಂಘರ್ಷ, ಕಾನೂನು ಹೋರಾಟ ಅದೆಲ್ಲವೂ ಕೂಡ ಮುಂದುವರಿಯುತ್ತೆ. ಅದರ ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಪ್ಲೀಟ್ ರಿಲೀಫ್ ಸಿಕ್ಕಂತಾಗಿದೆ. ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಏನಾದ್ರೂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ರೆ ಬಹಳ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇತ್ತು. ಒಂದು, ಕುರ್ಚಿಯನ್ನ ಬಿಡಬೇಕಾಗ್ತಿತ್ತು, ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗ್ತಿತ್ತು, ಕಾನೂನು ಸಂಘರ್ಷವನ್ನ ಎದುರಿಸಬೇಕಾಗ್ತಿತ್ತು, ರಾಷ್ಟ್ರ ಮಟ್ಟದಲ್ಲಿ ನಿರಂತರವಾಗಿ ವಿಚಾರ ಚರ್ಚೆಯಲ್ಲಿ ಇರ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಬದುಕಿಗೆ ಬಹಳ ದೊಡ್ಡ ಮಟ್ಟಿಗೆ ಒಂದು ಕೊಡಲಿ ಪೆಟ್ಟನ್ನ ಕೊಟ್ಟ ರೀತಿಯಲ್ಲಿ ಆಗ್ತಾ ಇತ್ತು. ಆದ್ರೆ ಅದೆಲ್ಲದರಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬಚಾವಾಗಿದ್ದಾರೆ. ದೊಡ್ಡ ಮಟ್ಟಿಗಿನ ರಿಲ್ಯಾಕ್ಸೇಷನ್, ದೊಡ್ಡ ಮಟ್ಟಿಗಿನ ರಿಲೀಫ್ ಇದು. ಈಗ ಮುಂದೆ ಏನು, ಸ್ನೇಹಮಯಿ ಕೃಷ್ಣ ಅವರಿಗೆ ಇರುವಂತಹ ಆಪ್ಷನ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರು ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಈ ವಿಚಾರವನ್ನ ಪ್ರಶ್ನೆ ಮಾಡಬಹುದು. ನೋಡಿ, ಈಗಾಗಲೇ ಇಡಿ ಅಧಿಕಾರಿಗಳು ಇಂತಿಂತ ವಿಚಾರವನ್ನ ಪತ್ತೆ ಹಚ್ಚಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿಯಾಗಿ ತಮ್ಮ ವರದಿಯಲ್ಲಿ ಕೊಟ್ಟಿದ್ದಾರೆ, ಹೀಗಾಗಿ ಇದು ಸಿಬಿಐ ತನಿಖೆಗೆ ವಹಿಸಬೇಕು, ಈ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಅವರು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಲೋಕಾಯುಕ್ತ ಅಧಿಕಾರಿಗಳೇನಾದ್ರೂ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಕೊಟ್ರು ಅಂತ ಆದ್ರೆ ಅದು ಸ್ನೇಹಮಯಿ ಕೃಷ್ಣ ಅವರಿಗೆ ಪ್ಲಸ್ ಆಗ್ಬಿಡುತ್ತೆ. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ, ನೋಡಿ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಸರಿ ಇಲ್ಲ, ಸಿಎಂ ಸಿದ್ದರಾಮಯ್ಯವ್ರನ್ನ ಬಚಾವ್ ಮಾಡಿಬಿಟ್ಟಿದ್ದಾರೆ, ಹೀಗಾಗಿ ಬೇರೊಂದು ತನಿಖಾ ಸಂಸ್ಥೆ ಮೂಲಕ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಒತ್ತಾಯಿಸುವಂತ ಸಾಧ್ಯತೆ ಇದೆ. ಅವೆಲ್ಲವೂ ಕೂಡ ಮುಂದಿನ ಬೆಳವಣಿಗೆ. ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈಗ ಇನ್ನೊಂದು ವಿಚಾರಕ್ಕೆ ಬರೋಣ, ಇಡಿ ಅಧಿಕಾರಿಗಳ ವಿಚಾರಕ್ಕೆ. ಇಡಿ ಅಧಿಕಾರಿಗಳು ಹಿಂದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ರು, ಈ ಮೂಲಕ ರಾಜ್ಯದ ಜನರಿಗೆ ಒಂದಷ್ಟು ವಿಚಾರವನ್ನು ತಲುಪಿಸಿದ್ರು. ಇತ್ತೀಚೆಗಷ್ಟೇ ಜಪ್ತಿ ಆದೇಶದಲ್ಲಿ ಒಂದಷ್ಟು ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಕೂಡ ಇಡಿ ಅಧಿಕಾರಿಗಳು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ತನಿಖೆ ಹೇಗೆ ಆಗಿದೆ ಅನ್ನೋದು ಮುಂದಿನ ತಿಳ್ಕೋಬೇಕು. ಸಿಬಿಐಗಂತೂ ವಹಿಸಿಲ್ಲ. ಈಗ ಇಡಿ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಇಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇದೆ, ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ಪಾತ್ರವೂ ಕೂಡ ಇದೆ. ಒಟ್ಟಾರೆಯಾಗಿ ಇಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಅಕ್ರಮ ನಡೆದಿದೆ, 14 ಸೈಟ್ ಅನ್ನ ಕೊಟ್ಟಿರೋದೇ ಅಕ್ರಮ ಅಂತ ಬಹಳ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಇಡಿ ಅಧಿಕಾರಿಗಳ ಫೈಂಡಿಂಗ್ಸ್ ಏನಪ್ಪಾ ಅಂದ್ರೆ, ಈ ಹಿಂದೆ 3 ಎಕರೆ ಜಾಗ ಇತ್ತಲ್ಲ, 3 ಎಕರೆ 16 ಗುಂಟೆ ಜಾಗ ಇತ್ತಲ್ಲ, ಆ ಜಾಗ ಡಿನೋಟಿಫಿಕೇಶನ್ ಆಗುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿಸಿಎಂ ಆಗಿರ್ತಾರೆ. ಅದಾದ ಬಳಿಕ ಆ ಜಾಗವನ್ನ ಅವರ ಬಾಮೈದ ಖರೀದಿ ಮಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕನಾಗಿರ್ತಾರೆ. ಅಂದ್ರೆ ತಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೆಲ್ಲ ಅಂದ್ರೆ ಪ್ರಭಾವವನ್ನ ಬೀರಿದ್ದಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ನನಗೆ ಬದಲಿ ನಿವೇಶನ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ ಬಳಿಕ ಈ ರೀತಿಯಾಗಿ ಅವರಿಗೆ ಸೈಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಅಥವಾ ಬದಲಿ ನಿವೇಶನವನ್ನ ಕೊಡುವಂತ ಸಂದರ್ಭದಲ್ಲಿ ಯತೀಂದ್ರ ಅವರು ಆಗ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಾರೆ. ಈ ರೀತಿಯಾಗಿ ಅವರ ಇಡೀ ಕುಟುಂಬ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಭಾವವನ್ನ ಬೀರಿದೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತೊಂದು, ಈ ಡಿನೋಟಿಫಿಕೇಶನ್ ಆದ ಬಳಿಕ ಆ ಜಮೀನನ್ನ ವಶಕ್ಕೆ ತೆಗೆದುಕೊಂಡಂತ ಮೂಡಾ ಅಧಿಕಾರಿಗಳು ಅಥವಾ ಮೂಡಾ ಅದಾಗಲೇ ಸೈಟ್ ಮಾಡಿ ಅದನ್ನ ಹಂಚಿಕೆ ಮಾಡಿಬಿಟ್ಟಿತ್ತು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆ ಜಮೀನನ್ನ ಕೃಷಿ ಜಮೀನು ಅಂತ ಹೇಳಿ ಖರೀದಿ ಮಾಡಿಬಿಡ್ತಾರೆ. ಇದಂತ ಮ್ಯಾಜಿಕ್ ಇದು.
ಆಗಲೇ ಸೈಟ್ ಆಗಿ ಅದು ಎಲ್ರಿಗೂ ಹಂಚಿಕೆ ಮಾಡಲಾಗಿತ್ತು. ಆದರೆ ಕೃಷಿ ಭೂಮಿ ಅಂತ ಹೇಳಿ ಅದು ಹೇಗೆ ಖರೀದಿ ಮಾಡಿಬಿಟ್ರು? ಇಲ್ಲೇ ಬಹಳ ದೊಡ್ಡ ಮಟ್ಟಿಗಿನ ತಪ್ಪಾಗಿದೆ, ಅಥವಾ ಇಂಥದ್ದೆಲ್ಲವೂ ಕೂಡ ಆಗಿದೆ. ಆಮೇಲೆ 2010ರಲ್ಲಿ ಅದು ಪಾರ್ವತಿಯವರಿಗೆ ಹೋಗುತ್ತೆ, ದಾನಪತ್ರದ ರೀತಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಡ್ತಾರೆ. ಸುದೀರ್ಘವಾಗಿ 2013-14ರವರೆಗೂ ಕೂಡ ಈ ನಿವೇಶನವನ್ನ ಮೂಡ ವಶಕ್ಕೆ ತೆಗೆದುಕೊಂಡಿದೆ ಅಂತ ಹೇಳಿ ಅವರು ಆಕ್ಷೇಪವನ್ನೇ ತೆಗಿಲಿಲ್ಲ. ಇದ್ದಕ್ಕಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ಬಳಿಕ ಇಲ್ಲ, ನಮ್ಮ ನಿವೇಶನವನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾರೆ, ನಮಗೆ ಬದಲು ನಿವೇಶನ ಬೇಕು ಅಂತ ಯಾಕೆ ಕೇಳಿದ್ವು ಅಂತ ಒಂದು. ಮತ್ತೊಂದು, ಕೆಸರೆ ಎನ್ನುವಂತ ಪ್ರದೇಶದಲ್ಲಿ ಇವರು ಜಮೀನನ್ನ ಕೊಟ್ಟಿದ್ದು 3 ಎಕರೆ 16 ಗುಂಟೆ ಜಾಗವನ್ನ, ಅಲ್ಲಿ ದೇವನೂರು ಬಡಾವಣೆ ಅಂತ ಹೇಳಿ ಬಡಾವಣೆ ನಿರ್ಮಾಣ ಮಾಡಲಾಗಿತ್ತು. ಅಲ್ಲೇ ಬೇಕಾದಷ್ಟು ಸೈಟ್ಗಳೆಲ್ಲವೂ ಕೂಡ ಇತ್ತು. ಆದ್ರೆ ಪ್ರತಿಷ್ಠಿತ ವಿಜಯನಗರದಲ್ಲಿ ಯಾಕೆ ಸೈಟ್ ಅನ್ನ ಕೊಟ್ರು? ಇಲ್ಲೂ ಕೂಡ ಪ್ರಭಾವವನ್ನ ಬೀರಲಾಗಿದೆ. ಸಿಎಂ ಪತ್ನಿನ ನಿಂತಲೇ ಸೈಟ್ ಬೇಕು ಅಂತಲೂ ಕೂಡ ಕೇಳಿದ್ದಾರೆ. ಇದೆಲ್ಲವೂ ಕೂಡ ಇಡಿ ಅಧಿಕಾರಿಗಳ ಫೈಂಡಿಂಗ್ಸ್. ಇದು ಬರೋಬ್ಬರಿ 56 ಕೋಟಿಯಷ್ಟು ಲಾಭವನ್ನ ಮಾಡಿಕೊಂಡಿದೆ ಸಿದ್ದರಾಮಯ್ಯನವರ ಕುಟುಂಬ ಅಂತಲೂ ಕೂಡ ಇಡಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತಿನ ದಿನ ದೊಡ್ಡ ಗಂಡಾಂತರದಿಂದ ಬಚಾವಾಗಿದ್ದಾರೆ, ಪಾರಾಗಿದ್ದಾರೆ. ಸ್ವಲ್ಪ ದಿನಗಳ ಕಾಲ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ. ಮುಂದೆ ಏನಾಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕು. ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.